ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಟಿಎಪಿಸಿಎಂಎಸ್ ಗೋಡಾನ್ನಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆ ನಡೆಯಿತು. ಸಭೆಯಲ್ಲಿ ಅನರ್ಹ ಪಡಿತರ ಚೀಟಿಗಳ ಪತ್ತೆ ಹಚ್ಚಿ ಮಾಹಿತಿ ನೀಡುವ ಕುರಿತು ಮಂತ್ರ ಐರಿಷ್ ಖರೀದಿಸಿ ಇನ್ಸ್ಟಾಲ್ ಮಾಡಿಕೊಳ್ಳಲು 2025 ಸೆಪ್ಟೆಂಬರ್ ಮಾಹೆಯ ಆಹಾರ ವಿತರಣಾ ಪ್ರಮಾಣದ ಬಗ್ಗೆ, ಬಾಕಿ ಇರುವ ಪಡಿತರ ಚೀಟಿದಾರರ ಇಕೆವೈಸಿ ಕಾರ್ಯದ ಪ್ರಗತಿಯ ಬಗ್ಗೆ ಚರ್ಚಿಸಲಾಯಿತು. ಸರಿಪಡಿಸಿ ಬೇಗ ಕೊಡೋ ವ್ಯವಸ್ಥೆ ಆಗ್ಬೇಕಲ್ವಾ? ಆಯ್ತಪ್ಪ, ಆಧಾರ ತಿಂಗಳು ಹೋಗ್ಬಿಟ್ಟು ಚೆಕ್ ಮಾಡಿ ಅದೇನು ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಗೊತ್ತಿದ್ದಂಗೆ ಒಂದು 8 ಅಂಗಡಿಗೆ ಯಾವಾಗ ಒಂದ್ಸರಿ ವಿಸಿಟ್ ಮಾಡಿ ಈಗ ತನಕ ಹೋಗಿಲ್ಲ ನಾವು. ಏನಾಗುತ್ತೆ ಅಂದರೆ, ನೀವು ಆನ್ಲೈನ್ ವ್ಯವಸ್ಥೆ ಆಗಿರೋದ್ರಿಂದ ಅವನಿಗೆ ರೇಷನ್ ಕೊಡ್ತೀರಾ, ಅದನ್ನ ಇನ್ ಟೈಮಲ್ಲಿ ಕೊಟ್ಬಿಡಿ ಅಷ್ಟೇ ಕೇಳ್ತಾ ಇರೋದು ಅಲ್ವಾ? ಕೊಡಲೇಬೇಕಾಗುತ್ತೆ, ಕೊಡ್ತೀರಾ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿ ಏನಾದ್ರು ಕೂಲಿ ಜಾಸ್ತಿ ಕೂಲಿ ಬಿಟ್ಬಿಟ್ಟು ರೇಷನ್ ತರಕ್ಕೆ ಬರಬೇಕು. ಅವ್ರ ಮನಸ್ಸಿಂದ ದುಡ್ಡಲ್ಲೇ ರೇಷನ್ ತರಬೇಕು, ಕೂಲಿ ದುಡ್ಡಲ್ಲಿ. ಎರಡೇ ದಿನ ಇಲ್ಲ 3 ದಿನ 1400 ಕಾರ್ಡ್ ಕೋಳಿಯಲ್ಲಿದೆ, ಅವರು ಕೊಡೋದು 3 ದಿನ. ಇಂಗ್ಲಿಷ್ ಅಂದ್ರೆ 4 ದಿನ ಅದನ್ನು ಮುಗಿಸ್ತಾ ಇದ್ದಾರೆ. ಅದು ಓಕೆ, ನಾವು ಮುಗಿಸ್ತಾರೆ, ನಾವು ಏನು ತೊಂದರೆ ಇಲ್ಲ. ರೇಷನ್ ಬರೋದು ಏನೋ ತೊಂದರೆ ಇದೆ, ಈಗ ಲೇಟಾಗಿ ಹೋಗ್ತಾ ಇದೆ. ಅಲ್ಲ ಸರ್, ಮೊದಲು CB ಇದ್ದಿದ್ರೆ ಸಾಕಿತ್ತು. ನೆಗೆಟಿವ್ ಆದ್ರೆ ಬಿಲ್ ಆದ್ಮೇಲೆ ಈಗ 5 ತಿಂಗಳಿಂದ ಆ ಪ್ರಾಬ್ಲಮ್ ಆಗಿರೋದು. ಅದಿಲ್ಲ ಅಂದ್ರೆ ಆರಾಮಾಗಿ ಈಗ ಸ್ಟಾಕ್ ಬಂದಿರುತ್ತೆ, ನಾವು ಇಶ್ಯೂ ಮಾಡ್ಬೋದು. ಬಿಲ್ ಆದ್ಮೇಲೆ ಅದು ನೆಗೆಟಿವ್ ಆಗಿದ್ದು ಮೈನಸ್ ಆಗುತ್ತೆ. ಆ ಆಪ್ಷನ್ ಪ್ರಾಬ್ಲಮ್ ಇದೆ. ಮತ್ತೆ ಬಿಲ್ ಆದ್ರೂ 24 ಗಂಟೆ ಬೇಕು. ಇವಾಗಲೇ ಬಿಲ್ ಆದ್ರೂ ಇವತ್ತೇ ಇಶ್ಯೂ ಮಾಡೋಕ್ಕಾಗಲ್ಲ. ಇವತ್ತು ಯಾವ ಟೈಮಿಗೆ ಆಗಿರ್ತಾರೆ ಮತ್ತೆ ಆ ಟೈಮಿಗೆ ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಕೊಡ್ತಾ ಇಲ್ಲ. ಇಲ್ಲಿ ಈ ಕಡೆ ಎಲ್ಲ ಇದೆಯಲ್ಲ ಮಾಡಿದ್ದಾರೆ. ಮತ್ತೆ ಅದರಲ್ಲೂ ಸ್ಟೇಟ್ ಕಾರ್ಡ್ ಮತ್ತೆ ನ್ಯಾಷನಲ್ ಕಾರ್ಡ್, ಅದರಲ್ಲಿ ಸ್ಟೇಟ್ ಕಾರ್ಡ್ ಇಲ್ಲ. ಅದೊಂದು ಸರಿ ಮಾಡ್ಬೇಕು ಸರ್. ಅವರಿಗೆ ಗೊತ್ತಿಲ್ಲ ಸ್ಟೇಟ್ ಕಾರ್ಡ್ ಯಾವುದು. ಅದ್ರ ಜೊತೆಗೆ ನಾವು ಕೂಡ ಸರ್ ಕ್ಯೂ ಅಲ್ಲಿ ನೋಡಪ್ಪ, ನಿನಗೆ ಬರೀ ರೈಸು, ನಿನಗೆ ಬರೀ ರಾಗಿ, ನಿನಗೆ. ಸಭೆಯಲ್ಲಿ ಜನಾರ್ದನ್, ತೇಜಸ್, ಶಶಿಕುಮಾರ್, ಲೋಹಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಯಾವಾಗ ತಿಂಗಳು ಕೊನೆ ಮುಗಿಯುತ್ತೆ, ಮತ್ತೊಂದು ತಿಂಗಳು ಅಕ್ಕಿ ಯಾವಾಗ ಬರುತ್ತೆ, ಯಾವಾಗ ರೇಷನ್ ಸಿಗುತ್ತೆ ಅಂತ ಕಾಯ್ತಾರೆ. ಟೌನ್ ಲಿಮಿಟೇಷನ್ ಅವರು ಮಾಡ್ತಾರೆ ಹೊತ್ತು, ಸ್ಪೆಷಲಿ ಮುಸ್ಲಿಮ್ಸ್ ಅವರು. ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್, ಸ್ಪೆಷಲಿ ಮುಸ್ಲಿಮ್ಸ್ ಅವ್ರು ಯೂಸ್ ಮಾಡಲ್ಲ ಸರ್, ಅವ್ರು ಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲೇ ಮುಸ್ಲಿಮ್ಸ್ ಇರೋರು ನಮಗೆ ಅಕ್ಕಿ ಬೇಡ, ನನಗೆ ಅಕ್ಕಿ ಬೇಡ ಅಂತ ಹೇಳಿರೋರು ಎಷ್ಟೋ ಜನ ಇದ್ದಾರೆ ಸರ್. ಆ ಥರ ಇನ್ನೊಂದು ಏನಂತಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಸರ್, ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಆಗಿರೋದ್ರಿಂದ ಅಕ್ಕಪಕ್ಕ ಸೊಸೈಟಿ ಸರ್ 3 ಕಿಲೋಮೀಟರ್ ಇರುತ್ತೆ ಸೊಸೈಟಿ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸರ್. ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್ ಅಕ್ಕಿ ಕೊಡಿ ಅಂತಾರೆ. ಸ್ಪೆಷಲಿ ಅದನ್ನು ನಿಲ್ಲಿಸಿ ಸರ್. ಯಾಕಂತಂದರೆ ನಾವು ಔಟ್ ಆಫ್ ಡಿಸ್ಟ್ರಿಕ್ನವರಿಗೆ ಕೊಡೋದ. ಒಂದು ಫಾರ್ ಎಕ್ಸಾಂಪಲ್ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಸರ್, ಇಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ ಸರ್ ರೇಷನ್ ತೊಗೊಳಕ್ಕೆ. ಅಲ್ಲೇ ಅದೇ ಸೊಸೈಟಿಲಿ ತೊಗೋಬೋದಲ್ಲ ಸರ್, 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ.